ಸಿದ್ದು ಸೀಕ್ರೆಟ್ ಪ್ಲಾನ್ ಲೀಕ್ ಆಯ್ತಾ ಇಂಟೆಲಿಜೆನ್ಸ್ ರಿಪೋರ್ಟ್. ಅಹಿಂದ ಸಮಾವೇಶಕ್ಕೆ ಸದ್ದಿಲ್ಲದೆ ನಡೆದಿದೆ ಸಿದ್ಧತೆ. ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟ ರಚನೆಗೆ ಪ್ಲಾನ್. ಮೀಸಲಾತಿ ಸಂಘರ್ಷದ ಕುಲುಮೆಯಲ್ಲಿ ಬಿಎಸ್ವೈ ಕೊತ. ಮೀಸಲಾತಿ ಹೋರಾಟದ ಬೆನ್ನಲ್ಲೇ ಸಿಎಂಗೆ ಅಹಿಂದ ಟೆನ್ಷನ್. ಮೀಸಲಾತಿ ಮಹಾಸಮರ. ರಾಜ್ಯದ ಉದ್ದಗಲಕ್ಕೂ ಈಗ ಮೀಸಲಾತಿ ಮಹಾಸಮರ ದಗದಗಿಸುತ್ತಿದೆ. ಸಿಎಂ ಬಿಎಸ್ವೈ ಯಾವ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ. ಇಂಥ ಟೈಮಲ್ಲೇ ಅಹಿಂದ ನಾಯಕ ಸಿದ್ದರಾಮಯ್ಯ ಅದೊಂದು ಅಸ್ತ್ರವನ್ನ ಜಳಪಿಸೋಕೆ ಸದ್ದಿಲ್ಲದೆ ಸಿದ್ಧತೆ ಮಾಡ್ಕೊಂತಿದ್ದಾರೆ. ಆ ಅಸ್ತ್ರವನ್ನ ಜಳಪಿಸಿದ್ದೇ ಆದ್ರೆ ಬಿಜೆಪಿ ಕೇಲ್ಕತಂ ದುಕಾನ್ ಬಂದ್ ಆಗುತ್ತೆ. 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕಮಲ ಕಲಿಗಳ ಆಟ ಏನೇನು ನಡೆಯೋದೇ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಆ ಸೀಕ್ರೆಟ್ ಅಸ್ತ್ರವನ್ನ ಇಂಟೆಲಿಜೆನ್ಸ್ ಟೀಮ್ ಲೀಕ್ ಮಾಡಿದೆ. ಹಾಗಾದ್ರೆ ಅಹಿಂದ ನಾಯಕ ಸಿದ್ದರಾಮಯ್ಯನವರ ಬತ್ತಳಿಕೆಯಲ್ಲಿರೋ ಆ ನಿಗೂಢಾಸ್ತ್ರ ಯಾವುದು? ಆ ಅಸ್ತ್ರವನ್ನ ಕಂಡು ರಾಜಾಹುಲಿ ಬಿಎಸ್ವೈ ದಂಗಾಗಿ ಹೋಗಿರೋದ್ಯಾಕೆ? ಆ ಅಸ್ತ್ರವನ್ನ ಕಂಡು ಹಿಡಿಯೋಕೆ ಬಿಎಸ್ವೈ ಇಂಟೆಲಿಜೆನ್ಸ್ ಟೀಮ್ ಅನ್ನ ಬಳಸಿಕೊಂಡಿದ್ಯಾಕೆ ಅನ್ನೋದನ್ನ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ವಿಡಿಯೋ ಕೆಳಗಿರೋ ರೆಡ್ ಬಟನ್ ಅನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಜೆಟ್ ಅಧಿವೇಶನದ ನಂತರ ಸಿದ್ದು ಗೇಮ್ ಶುರು. ರಾಜಾಹುಲಿಗೆ ಶುರುವಾಯಿತು ಹೊಸ ಟೆನ್ಷನ್. ಬಜೆಟ್ ಅಧಿವೇಶನದ ಬಳಿಕ ಪಕ್ಷ ಸಂಘಟನೆಗಾಗಿ ರಾಜ್ಯ ಪ್ರವಾಸ ಕೈಗೊಳ್ಳಲಿರೋ ಸಿದ್ದರಾಮಯ್ಯ ಅದಕ್ಕೂ ಮೊದಲು ಸದೃಢ ಆರೋಗ್ಯಕ್ಕಾಗಿ 10 ದಿನಗಳ ಕಾಲ ಧರ್ಮಸ್ಥಳದಲ್ಲಿ ಪ್ರಕೃತಿ ಚಿಕಿತ್ಸೆ ಪಡೆದುಕೊಳ್ಳಲು ಮುಂದಾಗಿದ್ದಾರೆ. ಆ ನಂತರ ರಾಜ್ಯ ರಾಜಕೀಯದಲ್ಲಿ ಸುನಾಮಿಯನ್ನೇ ಎಬ್ಬಿಸಲಿದ್ದಾರೆ. ನಿಮಗೆ ಗೊತ್ತಿರಲಿ, 2018ರ ಜುಲೈನಲ್ಲಿ ಸಿದ್ದರಾಮಯ್ಯ ಇದೇ ರೀತಿ ಪ್ರಕೃತಿ ಚಿಕಿತ್ಸೆಗಾಗಿ ಇದೇ ಶಾಂತಿವನಕ್ಕೆ ಹೋಗಿದ್ರು. ಆಗ ತಮ್ಮನ್ನ ನೋಡಕ್ಕೆ ಶಾಂತಿವನಕ್ಕೆ ಬಂದಿದ್ದ ತಮ್ಮ ಆಪ್ತರಿಗೆ ದೋಸ್ತಿ ಸರ್ಕಾರದ ಪತನದ ಭವಿಷ್ಯ ನುಡಿದಿದ್ರು ಸಿದ್ದರಾಮಯ್ಯ. ಆ ನಂತರವೇ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ರೆಬೆಲ್ ಆಗಿದ್ದು, ಸಿದ್ದು ಸಿಎಂ ಅನ್ನೋ ಕೂಗು ದಟ್ಟವಾಗಿದ್ದು. ಹೀಗಾಗಿ ಈಗಲೂ ಬಜೆಟ್ ಅಧಿವೇಶನದ ನಂತರ ಮತ್ತೆ ಶಾಂತಿವನಕ್ಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ. ಅಲ್ಲಿಂದ ಹೊರ ಬಂದ ಮೇಲೆ ರಾಜ್ಯ ಬಿಜೆಪಿಗೆ ಕಂಟಕವಾಗಲಿದ್ದಾರೆ ಎನ್ನಲಾಗುತ್ತಿದೆ. ಮಾರ್ಚ್ ನಂತರ ಬಿಎಸ್ವೈ ನಾಯಕತ್ವ ಬದಲಾವಣೆ ಆಗುತ್ತೆ ಎಂದಿದ್ದ ಸಿದ್ದರಾಮಯ್ಯನವರ ಭವಿಷ್ಯವು ನಿಜವಾಗೂ ಎಲ್ಲಾ ಸಾಧ್ಯತೆಗಳಿವೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ಆ ನಿಗೂಢಾಸ್ತ್ರ. ಹಾಗಾದ್ರೆ ಸಿದ್ದರಾಮಯ್ಯನವರ ಬತ್ತಳಿಕೆಯಲ್ಲಿರೋ ಆ ನಿಗೂಢಾಸ್ತ್ರ ಯಾವುದು ಅನ್ನೋದನ್ನ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ರಾಜಾಹುಲಿ ಬಿಎಸ್ವೈಗೆ ಎದುರಾಗಿರೋ ಸಾಲು ಸಾಲು ಸಂಕಷ್ಟಗಳೇನು ಅನ್ನೋದನ್ನ ಹೇಳ್ತೀನಿ ನೋಡಿ. ಸಿಎಂ ಬಿಎಸ್ವೈಗೆ ಎದುರಾಗಿರೋ ಅತಿ ದೊಡ್ಡ ಸಂಕಷ್ಟ ಅಂದ್ರೆ ಮೀಸಲಾತಿ. ಯಾಕಂದ್ರೆ ರಾಜ್ಯದಲ್ಲಿ ಮೀಸಲಾತಿಗಾಗಿ ಪಟ್ಟು ಹಿಡಿದಿರೋದು ಒಂದೆರಡು ಸಮುದಾಯಗಳಲ್ಲ, ಸಾಲು ಸಾಲು ಸಮುದಾಯಗಳು. ಅದರಲ್ಲಿ ಮೊದಲಿಗೆ ಎದ್ದು ಕಾಣೋದು ಕುರುಬ ಸಮುದಾಯ. ಎಸ್ಟಿ ಮೀಸಲಾತಿಗಾಗಿ ಕುರುಬ ಸಮುದಾಯ ಪಟ್ಟು ಹಿಡಿದಿದೆ. ರಾಜ್ಯದ ಜನಸಂಖ್ಯೆಯಲ್ಲಿ ಸರಿಸುಮಾರು 60 ಲಕ್ಷ ಮಂದಿ ಕುರುಬ ಸಮುದಾಯದವರಿದ್ದು ಎಸ್ಟಿ ಮೀಸಲಾತಿಗಾಗಿ ಈಗಾಗಲೇ ಪಾದಯಾತ್ರೆ ಮತ್ತು ಬೃಹತ್ ಸಮಾವೇಶವನ್ನ ಮಾಡಿದ್ದಾರೆ. ಇನ್ನ ಪಂಚಮಸಾಲಿ ಲಿಂಗಾಯತ ಸಮುದಾಯದವರು ಕೂಡ 2A ಮೀಸಲಾತಿಗಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಬೆಂಗಳೂರಿನಲ್ಲಿ 10 ಲಕ್ಷಕ್ಕೂ ಹೆಚ್ಚು ಮಂದಿಯನ್ನ ಸೇರಿಸಿ ಬೃಹತ್ ಸಮಾವೇಶ ನಡೆಸೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನ ಮೂರನೆಯದಾಗಿ ವಾಲ್ಮೀಕಿ ಸಮುದಾಯ. ಈ ಸಮುದಾಯ ಕೂಡ ಎಸ್ಟಿ ಮೀಸಲಾತಿ ಪ್ರಮಾಣದ ಹೆಚ್ಚಳಕ್ಕೆ ಪಟ್ಟು ಹಿಡಿದು ಕೂತಿದೆ. ಸದ್ಯ ಇರೋ 3% ಮೀಸಲಾತಿಯ ಬದಲು 7.5ಕ್ಕೆ ಮೀಸಲಾತಿ ಹೆಚ್ಚಿಸಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಹಾಗೇನೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಮತ್ತು ಮುಖಂಡರು ಕೂಡ 2A ಮೀಸಲಾತಿಗಾಗಿ ಒತ್ತಾಯಿಸುತ್ತಿದ್ದಾರೆ. ಕೊನೆಯದಾಗಿ ವೀರಶೈವ ಲಿಂಗಾಯತ ಸಮುದಾಯ ಕೂಡ ತಮ್ಮನ್ನ ಓಬಿಸಿಗೆ ಸೇರಿಸಿ ಅಂತ ಒತ್ತಾಯಿಸುತ್ತಿದೆ. ನಿಮಗೆ ಗೊತ್ತಿರಲಿ, ಸದ್ಯ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ 106 ಪಂಗಡಗಳಿವೆ. ಇವುಗಳಲ್ಲಿ ಸದ್ಯ 32 ಪಂಗಡಗಳು ಮಾತ್ರ ಓಬಿಸಿ ಸೌಲಭ್ಯ ಪಡೆಯುತ್ತಿವೆ. ಹೀಗಾಗಿ ಇನ್ನುಳಿದ 74 ಪಂಗಡಗಳಿಗೂ ಓಬಿಸಿಗೆ ಸೇರಿಸಿ ಅಂತ ಒತ್ತಾಯ ಮಾಡುತ್ತಿವೆ. ಮೀಸಲಾತಿ ಸಿಕ್ಕಿದ್ರೆ ಸರ್ಕಾರದಿಂದ ಸವಲತ್ತು ಹೆಚ್ಚಾಗುತ್ತೆ, ಶಿಕ್ಷಣ ಉದ್ಯೋಗದಲ್ಲಿ ಮೀಸಲಾತಿ ಸಿಗುತ್ತೆ. ಅಷ್ಟೇ ಅಲ್ಲ, ಆರ್ಥಿಕ ಸಾಮಾಜಿಕ ಸೌಲಭ್ಯಗಳು ಸಿಗುತ್ತವೆ. ಭವಿಷ್ಯದಲ್ಲಿ ಕೇಂದ್ರ ಮೀಸಲಾತಿಗೂ ಅನುಕೂಲವಾಗುತ್ತೆ. ಈಗಿರೋ ಸರ್ಕಾರಿ ನೌಕರರಿಗೆ ಬಡ್ತಿ ಲಾಭವೂ ಒಲಿಯುತ್ತೆ.
ನಿಮಗೆ ಗೊತ್ತಿರಲಿ, ಸದ್ಯ ಕರ್ನಾಟಕದಲ್ಲಿ 144 ಹಿಂದುಳಿದ ಜಾತಿಗಳು, 296 ಉಪಜಾತಿಗಳಿವೆ. ಇವುಗಳಲ್ಲಿ ಸದ್ಯ 46 ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಗೆ ಸಿದ್ಧತೆ ನಡೆಯುತ್ತಿದೆ. ಜೊತೆಗೆ ಕೇಂದ್ರಕ್ಕೆ ಶಿಫಾರಸು ಮಾಡಲು ಸರ್ಕಾರ ಚಿಂತನೆ ಮಾಡಿದೆ. ಹಾಗೇನೆ ಇನ್ನುಳಿದ 98 ಹಿಂದುಳಿದ ಜಾತಿಗಳಿಗೂ ಮೀಸಲಾತಿಗಾಗಿ ಒತ್ತಾಯ ಕೇಳಿ ಬರುತ್ತಿದೆ. ಆದ್ರೆ ಎಲ್ಲಾ ಜಾತಿಗಳಿಗೂ ಮೀಸಲಾತಿ ಕೊಡೋಕೆ ಸಾಧ್ಯವೇ ಇಲ್ಲದಂತ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಬಿಎಸ್ವೈ ಸಿಲುಕಿದ್ದಾರೆ. ಇದರ ಮಧ್ಯೆ ಸಿದ್ದರಾಮಯ್ಯ ಮಾರ್ಚ್ನಿಂದ ಅಹಿಂದ ಹೋರಾಟಕ್ಕೆ ಸಜ್ಜಾಗಿರುವುದು ಬಿಎಸ್ವೈಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ನಿಮಗೆ ಗೊತ್ತಿರಲಿ, ಸಿಎಂ ಬಿಎಸ್ವೈಗೆ ಒಂದು ಕಡೆ ಖಾತೆ ಖ್ಯಾತೆ, ಮತ್ತೊಂದು ಕಡೆ ಮೀಸಲಾತಿ ಒತ್ತಡ, ಮಗದೊಂದು ಕಡೆ ನಾಯಕತ್ವ ಬದಲಾವಣೆ ಕೂಗು ಎದ್ದಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಮಗನ ರಾಜಕೀಯ ಭವಿಷ್ಯದ್ದು ಕೂಡ ದೊಡ್ಡ ಚಿಂತೆಯಾಗಿ ಪರಿಣಮಿಸಿದೆ. ಹೀಗೆ ಒಂದರ ಮೇಲೊಂದರಂತೆ ಸಂಕಷ್ಟ ಎದುರಿಸುತ್ತಿರೋ ಸಿಎಂ ಯಡಿಯೂರಪ್ಪ ಮಾಸ್ಟರ್ ಪ್ಲಾನ್ ಒಂದನ್ನ ರೆಡಿ ಮಾಡಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಪರಿಹಾರ ನೀಡೋ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. 500 ಮಠಾಧೀಶರನ್ನ ಒಂದೆಡೆ ಸೇರಿಸಲು ಸಿಎಂ ಬಿಎಸ್ವೈ ವೇದಿಕೆ ತಯಾರಿ ಮಾಡಿದ್ದಾರೆ. ಶನಿವಾರ ಬೆಂಗಳೂರಿನ ವಿಜಯನಗರದಲ್ಲಿ ವೀರಶೈವ ಲಿಂಗಾಯತ ಮಠಾಧೀಶರ ಒಕ್ಕೂಟದ ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ಈ ವೇಳೆ ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ 500 ಮಠಾಧೀಶರನ್ನ ಒಗ್ಗೂಡಿಸಿ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅಣಿಯಾಗಿದ್ದಾರೆ. ಸಿಎಂ ಪುತ್ರ ವಿಜಯೇಂದ್ರ ಅವರೇ ಈ ಕಾರ್ಯಕ್ರಮ ರೂಪಿಸಿದ್ದಾರೆ ಅಂತ ಹೇಳಲಾಗುತ್ತಿದೆ. ಮೀಸಲಾತಿ ಅಸ್ತ್ರದಿಂದ ಪಾರಾದ್ರೂ ಸಿದ್ದು ಅಸ್ತ್ರದ್ದೇ ಅತಿ ದೊಡ್ಡ ಆತಂಕ. ಸಿದ್ದರಾಮಯ್ಯನವರ ಆ ನಿಗೂಢ ಅಸ್ತ್ರ ಅಹಿಂದ ಅಲ್ಲ, ಹಿಂದ ಅಂದ್ರೆ ಹಿಂದುಳಿದವರು ಮತ್ತು ದಲಿತರ ಅಸ್ತ್ರ. ಹಿಂದ ಸಮಾವೇಶಕ್ಕೆ ಸಿದ್ದರಾಮಯ್ಯ ಸದ್ದಿಲ್ಲದೆ ಸಿದ್ಧತೆ ನಡೆಸುತ್ತಿದ್ದಾರೆ. ಧರ್ಮಸ್ಥಳದ ಶಾಂತಿವನದಲ್ಲಿ 10 ದಿನ ಪ್ರಕೃತಿ ಚಿಕಿತ್ಸೆ ಪಡೆದು ಬಂದ ನಂತರ ಸಿದ್ದರಾಮಯ್ಯ ಹಿಂದ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ. ಹಾಗೇನಾದ್ರೂ ಸಿದ್ದರಾಮಯ್ಯ ಹಿಂದ ಆಂದೋಲನ ನಡೆಸಿದ್ರೆ ಬಿಜೆಪಿಗೆ ಅತಿ ದೊಡ್ಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ನಿಮ್ಗೆ ಗೊತ್ತಿರ್ಲಿ, ಹಿಂದ ಹೋರಾಟಕ್ಕೆ ಈಗಾಗಲೇ ಸಿದ್ದರಾಮಯ್ಯ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರಂತೆ. ಸಿಎಂ ಬಿಎಸ್ವೈ ಅವರಿಗೆ ಗುಪ್ತಚರ ಇಲಾಖೆ ಇಂಥದ್ದೊಂದು ಮಾಹಿತಿ ನೀಡಿದೆಯಂತೆ. ಅಷ್ಟೇ ಅಲ್ಲ, ಹಿಂದ ಸಮಾವೇಶಕ್ಕೆ ಸಿದ್ದರಾಮಯ್ಯ ಪರೋಕ್ಷ ಬೆಂಬಲ ನೀಡಿರೋದರ ಬಗ್ಗೆಯೂ ಮಾಹಿತಿ ಕಲೆ ಹಾಕಿದ್ದಾರಂತೆ. ಈ ಹಿಂದೆ ಹಿಂದ ಸಮಾವೇಶ ಮಾಡಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಆದ್ರೀಗ ಸದ್ದಿಲ್ಲದೆ ಸಮಾವೇಶಕ್ಕೆ ಪರೋಕ್ಷ ಬೆಂಬಲ ನೀಡಿರೋ ಬಗ್ಗೆ ಗುಪ್ತಚರ ಇಲಾಖೆ ಸಿಎಂಗೆ ಮಾಹಿತಿ ನೀಡಿದೆ. ಈ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಗೊಂಡ ರಾಜಗೊಂಡ ಸಮಾಜವನ್ನ ಎಸ್ಟಿಗೆ ಸೇರಿಸಲು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು. ಈಗ ಮತ್ತೆ ಮೀಸಲಾತಿ ಕೂಗು ಜೋರಾಗಿದೆ. ಗೊಂಡ ಸಮುದಾಯದ ನಾಯಕರು ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟ ರಚನೆಗೆ ನಿರ್ಧಾರ ಮಾಡಿದ್ದು ಮಾರ್ಚ್ 13ರಂದು ಬೃಹತ್ ಹೋರಾಟಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಮೀಸಲಾತಿ ಹೋರಾಟ ದಿನೇ ದಿನೇ ತೀವ್ರಗೊಳ್ಳುತ್ತಿದೆ. ಹೀಗಾಗಿ ರಾಜ್ಯ ಬಿಜೆಪಿ ಘಟಕದಿಂದ ಹೈಕಮಾಂಡ್ಗೆ ವರದಿ ನೀಡಲಾಗಿದೆ. ಕುರುಬ, ವಾಲ್ಮೀಕಿ, ಪಂಚಮಸಾಲಿ ಸಮುದಾಯದ ನಾಯಕರು ಮೀಸಲಾತಿಗೆ ಪಟ್ಟು ಹಿಡಿದಿದ್ದಾರೆ. ಸ್ವಾಮೀಜಿಗಳೇ ಸರ್ಕಾರದ ವಿರುದ್ಧ ಪಾದಯಾತ್ರೆ, ಸಮಾವೇಶ ಮಾಡ್ತಿದ್ದಾರೆ. ಇದು ಸರ್ಕಾರಕ್ಕೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೀಗಾಗಿ ವಸ್ತುಸ್ಥಿತಿ ವರದಿಯನ್ನ ಬಿಜೆಪಿ ಹೈಕಮಾಂಡ್ ತರಿಸಿಕೊಂಡಿದೆ. ಹೋರಾಟ ಯಾವ ಸ್ವರೂಪದಲ್ಲಿದೆ, ಗಂಭೀರತೆ ಏನು ಅನ್ನೋದರ ಬಗ್ಗೆ ಚರ್ಚೆ ನಡೆಸಿದೆ. ಅಲ್ಲದೆ ಯಾವುದೇ ಕಾರಣಕ್ಕೂ ಆತುರಕ್ಕೆ ಬಿದ್ದು ಯಾವ ತೀರ್ಮಾನವನ್ನು ಮಾಡಬೇಡಿ, ಸೂಕ್ಷ್ಮವಾಗಿ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ಳಬೇಕು ಅಂತ ಸೂಚನೆ ನೀಡಿದೆ. ಅದೇನೇ ಇರಲಿ, ಸಿದ್ದರಾಮಯ್ಯನವರ ಹಿಂದ ಹೋರಾಟದ ಸೀಕ್ರೆಟ್ ಪ್ಲಾನ್ ಏನು ಅನ್ನೋದನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ರಿವೀಲ್ ಮಾಡಿದೆ. ಹೀಗಾಗಿ ಸರ್ಕಾರ ಎಚ್ಚರಿಕೆಯ ಹೆಜ್ಜೆ ಇಡೋಕೆ ಸಿದ್ಧತೆ ಮಾಡಿಕೊಂಡಿದೆ. ಆದ್ರೆ ಸಿದ್ದರಾಮಯ್ಯ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಪ್ಲಾನ್ ಎ ಫೇಲ್ ಆದ್ರೆ ಪ್ಲಾನ್ ಬಿ ಗೆ ರೆಡಿ ಆಗುತ್ತಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಆ ಪ್ಲಾನ್ ಬಿ ಏನು? ಸಿದ್ದರಾಮಯ್ಯ ಹೆಣೆಯೋ ಚಕ್ರವ್ಯೂಹದೊಳಗೆ ಸಿಲುಕುತ್ತಾ ರಾಜ್ಯ ಬಿಜೆಪಿ ಸರ್ಕಾರ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.